ಇವ್ನವ್ ನನಗೆ ಇದು ಅರ್ಥ ಆಗವಲ್ದೆ. ಪ್ರತಿ ವಾರನು ಬೆಳಿಗ್ಗೆ ಎದ್ದ ದೇವ್ರ ಸ್ಟೇಟಸ್ ಹಾಕ್ಬೇಕನ? ಹಾಕಿಲ್ಲ ಅಂದ್ರೆ ನಡೆಯಂಗಿಲ್ಲ. ಸೋಮವಾರ ಬಂತಂದ್ರೆ ಶಿವಪ್ಪನ ಸ್ಟೇಟಸ್, ಮಂಗಳವಾರ ಬುಧವಾರ ಕನ್ಫ್ಯೂಷನ್ ಆಗಿರ್ತೀರಿ, ಗಣಪತಿದ ಹಾಕ್ಲೋ ಅಥವಾ ಬೇರೆ ಯಾವ್ದಾರ ದೇವಿದ ಹಾಕ್ಲೋ ಅಂತಂದು. ಬುಧವಾರ ಮಾತ್ರ ಗಣಪತಿದ ಫಿಕ್ಸ್ ಹಾಕ್ತೀರಿ, ಮಂಗಳವಾರನು ಗಣಪತಿದೇ ಹಾಕಿರ್ತೀರಿ, ಬಟ್ ಕನ್ಫ್ಯೂಷನ್ ಒಳಗೆ ಹಾಕಿರ್ತೀರಿ. ಯಾವ್ದು ಹಾಕ್ಬೇಕಂತ ಗೊತ್ತಿಲ್ಲಲ್ಲ, ಎಲ್ರು ಹಾಕ್ತಾರ ಅಂತ ನೀವು ಹಾಕ್ತಿರಿ. ಗುರುವಾರ ಬಂತಂದ್ರೆ ಸಾಯಿಬಾಬಾ ಸ್ಟೇಟಸ್ ಹಾಕ್ತಾರ, ಒಂದ್ ಸ್ವಲ್ಪ ಮಂದಿ ರಾಘವೇಂದ್ರ ಸ್ವಾಮಿಗಳದ್ ಹಾಕ್ತಾರ. ಶುಕ್ರವಾರ ಬಂತಂದ್ರ ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ, ಮನ್ಯಾಗ ಟಿದ್ರೆ ಗಂಟು ತುಂಬಿ ಬಿಟ್ಟೈತಲ್ಲ. ಆ ದೇವಿ ನಿಮ್ ಸ್ಟೇಟಸ್ ನೋಡಿ ಫ್ಲಾಟ್ ಆಗಿಬಿಟ್ಟಿರ್ಬೇಕಿ, ಫುಲ್ ಖುಷಿಯಾಗಿರ್ತಾಳ. ಶನಿವಾರ ಬಂತಂದ್ರ ಹನುಮಂತನ ಸ್ಟೇಟಸ್. ಇವು ಪ್ರತಿ ವಾರನು ಸ್ಟೇಟಸ್ ಹಾಕಿ ಹಾಕಿ ನಿಮ್ ಮೈಂಡ್ ಹೆಂಗಾಗ್ಬಿಟ್ಟೈತಂದ್ರ ಅವನು ಅಯ್ಯೋ ಇವತ್ತು ಸ್ಟೇಟಸ್ ಹಾಕ್ಲಿಕ್ಕಂದ್ರ ಎಲ್ಲಿ ದೇವ್ರ ಸಿಟ್ಟು ಹಾಕೋನೋ ಏನೋ ಅನ್ನೋ ರೇಂಜಿಗೆ ಆಗ್ಬಿಟ್ಟೈತಿ ಇವತ್ತು ಅವನ ಅಲ್ಲೋ. ನಿಮ್ಮ ಸ್ಟೇಟಸ್ ನೋಡಕ್ ಮ್ಯಾಲ ದೇವ್ರ ಕಡೆ ಏನ್ರ ಫೋನ್ ಐತೆ, ಇಲ್ಲ ನಿಮ್ ಕಾಂಟ್ಯಾಕ್ಟ್ ನಂಬರ್ ಅವ್ರ ಕಡೆ ಐತೆ, ಓಕೆ ಮೇ ಬಿ ನಿಮ್ಮನ್ನ ನೋಡೇ ದೇವ್ರ ಏನ್ರ ಅಪ್ಡೇಟ್ ಆಗಿರ್ಬೋದು, ಅದು ಸೆಕೆಂಡರಿ ಬ್ಯಾಡ್. ಅದು ನಮಗೀಗ ಸಂಡೇ ಯಾಕೆ ಹಾಕುದಿಲ್ಲ? ಸಂಡೇ ದೇವ್ರಿಗೂ ಸುಟ್ಟಿ ನಿಮಗೂ ಸುಟ್ಟಿ. ಒಳ್ಳೆ ಅವನ ಶಾವಿಗೆ ಮಜ್ಜಿಗೆ ಜಾತ್ರೆ ಪೂರ್ತಿ. ಬೆಳಿಗ್ಗೆ ಹೇಳೋದು 10:30 11 ಗಂಟೆ ಕೇಳ್ತೀರ, ಅಷ್ಟೊತ್ನಾಗೆಲ್ಲ 12:30 ಮಧ್ಯಾಹ್ನದಾಗ ಅವನ ಸ್ಟೇಟಸ್ ಹಾಕಕ್ಕಾಗತ್ತಾ?